ಹೆಬ್ರಿ ನ್ಯೂಸ್ ಪ್ರಾಯೋಜಕರು ಲೈಟಿಂಗ್ ಪಾಯಿಂಟ್, ವಿವಿಧ ವಿನ್ಯಾಸದ ಫ್ಯಾನ್ಸಿ ಲೈಟಿಂಗ್ ಮಳಿಗೆ. ನಮ್ಮಲ್ಲಿ ಫಿಲಿಪ್ಸ್, ಕ್ರಾಂಪ್ಟನ್ ಗ್ರೇವ್ಸ್, ಕೈಟನ್, ಓಸ್ರಾಮ್, ವಿಪ್ರೋ, ಓರಿಯಂಟ್, ಸಿಎಫ್ಎಲ್ ಲೈಟ್ಸ್, ಝೂಮಾ ಲೈಟ್ಸ್, ಫ್ಯಾನ್ಸಿ ವಾಲ್ ಲೈಟ್ಸ್, ಗೇಟ್ ಲೈಟ್ಸ್, ಸೀಲಿಂಗ್ ಲೈಟ್ಸ್, ಔಟ್ಡೋರ್ ಪಿಕ್ಚರ್ಸ್, ಸ್ಟ್ರೀಟ್ ಲೈಟ್ಸ್, appliances, autumn fans, all types of fans, iron box, water heater, spotlights ಇತ್ಯಾದಿಗಳು ಡಿಸ್ಕೌಂಟ್ ದರದಲ್ಲಿ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ, ಸಂಪರ್ಕಿಸಿ. ಲೈಟಿಂಗ್ ಪಾಯಿಂಟ್, SS ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ವಿಜಯ ಬ್ಯಾಂಕ್ ಬಿಲ್ಡಿಂಗ್, ಜೋಡು ರಸ್ತೆ, ಕಾರ್ಕಳ. ದೂರವಾಣಿ 0825823048. ಮೊಬೈಲ್ 9481752720. ಶ್ರೀ ಅನಂತ ಪದ್ಮನಾಭ ರಿಕ್ಷಾ ಚಾಲಕ ಮಾಲಕರ ಸಂಘ ಹೆಬ್ರಿ ಇವರ ವತಿಯಿಂದ ಹೆಬ್ರಿ ವಲಯ ಮಟ್ಟದ ಆಟೋ ರಿಕ್ಷಾ ಚಾಲಕ ಮಾಲಕರಿಗೆ ಮಾಹಿತಿ ಶಿಬಿರವು ಹೆಬ್ರಿಯ ಶ್ರೀ ಅನಂತ ಪದ್ಮನಾಭ ರಿಕ್ಷಾ ಚಾಲಕ ಮಾಲಕರ ಸಂಘ ಹೆಬ್ರಿ ಇವರ ವತಿಯಿಂದ ಹೆಬ್ರಿ ವಲಯ ಮಟ್ಟದ ಆಟೋ ರಿಕ್ಷಾ ಚಾಲಕ ಮಾಲಕರಿಗೆ ಮಾಹಿತಿ ಶಿಬಿರವು ಹೆಬ್ರಿಯ ಶ್ರೀ ಅರ್ಧನಾರೀಶ್ವರ ಸಭಾಂಗಣ ಇಲ್ಲಿ ನಡೆಯಿತು. ಸೆಪ್ಟೆಂಬರ್ 5ರಂದು ನಡೆದ ಈ ಕಾರ್ಯಕ್ರಮವನ್ನು ಹೆಬ್ರಿ ಪಂಚಾಯತ್ ಅಧ್ಯಕ್ಷರಾದ ಗುಳಿಬೆಟ್ಟು ಸುರೇಶ್ ಶೆಟ್ಟಿ ಅವರು ಉದ್ಘಾಟಿಸಿ ಮಾತನಾಡಿದರು. ಆರ್ಟಿಒ ಅಧಿಕಾರಿಗಳಿಂದ ನಮಗೆ ಮಾಹಿತಿ ಪಡೆಯುವ ಕಾರ್ಯಕ್ರಮ ಅಂದ್ರೆ ಈಗ ಹೇಳುವುದು. ಯಾಕಂದ್ರೆ ಹೆಬ್ರಿ ಒಂದು ಗ್ರಾಮೀಣ ಪ್ರದೇಶವಾಗಿ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದಿ ಪ್ರಗತಿಯಲ್ಲಿರುವಂತಹ ಈ ಹೆಬ್ರಿಯಲ್ಲಿ ದಿನದಿಂದ ದಿನಕ್ಕೆ ಪೇಟೆ ಸಹ ಬೆಳೆಯುತ್ತಿದೆ. ಅದೇ ರೀತಿಯಲ್ಲಿ ಪೇಟೆ ಬೆಳೆದಾಗ ಆ ಪೇಟೆಯಲ್ಲಿ ನಾವು ನಾಗರಿಕರಿಗೆ ಅಥವಾ ಪ್ರಯಾಣಿಕರಿಗೆ ಬೇಕಾದಂತಹ ಸೇವೆ ಸಲ್ಲಿಸಲು ಸಹ ನಾವು ಸೇವೆಯನ್ನು ಕಲ್ಪಿಸಿಕೊಡಬೇಕಾಗುತ್ತದೆ. ಅದೇ ರೀತಿಯಲ್ಲಿ ಇದು ಗ್ರಾಮೀಣ ಪ್ರದೇಶವಾದರೂ ಹೆಬ್ರಿಯಲ್ಲಿ ನನಗೆ ತಿಳಿದವರಿಗೆ 100ಕ್ಕಿಂತ ಜಾಸ್ತಿ ರಿಕ್ಷಾ ಇರಬಹುದು. ಆಟೋ ರಿಕ್ಷಾ ಹೆಬ್ರಿಯ ಒಂದು ವ್ಯಾಪ್ತಿ ಮೀರಿ ಆಟೋ ರಿಕ್ಷಾಗಳಿಂದ ಹೆಬ್ರಿಯ ನಮ್ಮ ಹೆಬ್ರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವರಿಗೆ ನಾವು ಕೇವಲ ಅವರ ಸೇವೆ ಮಾತ್ರ ಬಯಸುವುದಲ್ಲ, ಅವರ ಯೋಗಕ್ಷೇಮವಿರುವುದು ಅಥವಾ ಅವರಿಗೆ ಬೇಕಾದಂತಹ ಸೌಕರ್ಯಗಳನ್ನು ಸಹ ನಾವು ಒದಗಿಸಿಕೊಳ್ಳುವುದು ನಮ್ಮ ಪಂಚಾಯತ್ ಕರ್ತವ್ಯ. ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ನಮಗೆ ಒಂದು ಮಿತಿ ಇದೆ ಆಟೋ ರಿಕ್ಷಾಕ್ಕೆ, ಅದನ್ನು ಹೊರತುಪಡಿಸಿ ಕೆಲವು ಆಟೋ ರಿಕ್ಷಾಗಳು ಇಲ್ಲಿ ಹೆಬ್ರಿಯಲ್ಲಿರಬಹುದು. 2005ರಲ್ಲಿ ಸಹ ನಾವು ಪಂಚಾಯತ್ ಅವರು ಆರ್ಟಿಒಗೆ ಬಂದಿದ್ದು. ಇನ್ನು ಮುಂದೆ ಯಾವುದಾದ್ರೂ ಹೊಸ ಆಟೋ ರಿಕ್ಷಾ ಹೆಬ್ರಿಗೆ ಕೊಡುವುದಿದ್ರೆ, ಯಾವುದಾದ್ರೂ ಹೊರಲಿಗೆ ನೀಡುವುದಿದ್ರೆ. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಹಿರಿಯ ಮೋಟಾರು ವಾಹನ ನಿರೀಕ್ಷಕರಾದ ಪಿ ರವಿಶಂಕರ್ ಅವರು ಮಾಹಿತಿಗಳನ್ನು ನೀಡಿದರು. ಇದು ನಮ್ಮ ಕೈಲಿ. ಯಾಕಂದ್ರೆ ಕಾನೂನು ಏನು ಹೇಳ್ತದಂದ್ರೆ ಪರ್ಮಿಟ್ ಫೀಸ್ ಕಟ್ಟಿ ಯಾರೇ ಆಗಲಿ ಅಪ್ಲೈ ಮಾಡಿದರೆ ಅವನಿಗೆ ಪರ್ಮಿಟ್ ಕೊಡ್ಬೇಕಂತ ಹೇಳಿ ಬ್ಯಾಂಕಿನ ಬ್ಯಾಂಕ್ ಅಲ್ಲ, ಏನಾದರೂ ಕೋರ್ಟಿನ ಸ್ಟೇ ಇದ್ರೆ ಮಾತ್ರ ಪರ್ಮಿಟ್ ಕೊಡಲಿಕ್ಕೆ ಆಗುತ್ತೆ. ಸಾವು ಅಂದ್ರೆ ಸತ್ಯ, ಅದು ಸಾವು ಎಂದು ಸತ್ಯ ಅಂತ. ಯಾಕಂದ್ರೆ ನಾವು ಕೇಳೋದೇನು ಸತ್ಯ ಅಂತ ಹೇಳಿದ್ರೆ ಸತ್ಯ ಆಗಿದೆ. ಉಸಿರಾಟ ಮತ್ತು ಸಾವು ಮಾತ್ರ ನಮ್ಮ ಜೀವನದಲ್ಲಿ ಕಂಪಲ್ಸರಿ, ಬಾಕಿ ಯಾವುದು ಕಂಪಲ್ಸರಿ ಇಲ್ಲ. ಓದುದು ಕಂಪಲ್ಸರಿ ಇಲ್ಲ, ಊಟ ಮಾಡೋದು ಕಂಪಲ್ಸರಿ ಇಲ್ಲ, ಬೇರೆ ಯಾವುದು ಕಂಪಲ್ಸರಿ ಇಲ್ಲ. ಈ ನಾವು ಬದುಕಬೇಕು, ಬಾಳ್ಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಿಕ್ಷಾ ಚಾಲಕ ಮತ್ತು ಮಾಲಕರ ಸಂಘದ ಗೌರವಾಧ್ಯಕ್ಷರಾದ ಗೋಪಾಲ್ ನಾಯ್ಕ ಅವರು ವಹಿಸಿದ್ದರು.
ವೇದಿಕೆಯಲ್ಲಿ ಹಿರಿಯ ಪತ್ರಕರ್ತರಾದ ಪೇತ್ರಿ ಭಾಸ್ಕರ್ ರಾವ್, ರಿಕ್ಷಾ ಚಾಲಕ ಮತ್ತು ಮಾಲಕ ಸಂಘದ ಅಧ್ಯಕ್ಷರಾದ ಜಯಕರ ಅಮ್ಲರ್, ಪ್ರಧಾನ ಕಾರ್ಯದರ್ಶಿ ಕೆ ಪುತ್ರನ್, ಸಂಘಟನಾ ಕಾರ್ಯದರ್ಶಿ ಎಚ್ ಚಂದ್ರಹಾಸ ಮೊದಲಾದವರು ಉಪಸ್ಥಿತರಿದ್ದರು. ನಾರಾಯಣ ಗುರುಗಳು ತಮ್ಮ ತತ್ವ ಆದರ್ಶಗಳ ಮೂಲಕ ಸಮಾಜದಲ್ಲಿನ ಅಸ್ಪೃಶ್ಯತೆ ಎಂಬ ಅಂಧಕಾರವನ್ನು ಓಡಿಸಿ ಜ್ಞಾನದ ಬೆಳಕನ್ನು ಬೆಳಗಿದ ಮಹಾನ್ ಗುರುಗಳಲ್ಲಿ ಒಬ್ಬರು ಎಂಬುದಾಗಿ ಸಾಹಿತಿ ಅಂಬಾತನಯ ಮುದ್ರಾಡಿ ಅವರು ಹೇಳಿದರು. ಅವರು ಭಾನುವಾರ ಮುನಿಯಾಲು ನಾರಾಯಣ ಗುರು ಸ್ವಾಮಿ ಆರಾಧನೋತ್ಸವ ಪ್ರಯುಕ್ತ ಮುನಿಯಾಲಿನ ಗುರುನಾರಾಯಣ ಸ್ವಾಮಿ ಸಭಾಭವನದಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು. ಅವನೇ ಗುರು. ಈ ದೃಷ್ಟಿಯಲ್ಲೇ ನಮಗೆ ಹೇಳಿರು, ಕಲಿಯುಗದಲ್ಲಿ ನೀವು ಯಾರಲ್ಲಿ ದೇವರನ್ನು ಕಾಣಬೇಕು? ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವರು, ಆಚಾರ್ಯ ಗುರುವಿನಲ್ಲಿ ನಾವು ಕಲಿಯುಗದಲ್ಲಿ ದೇವರನ್ನ ಕಾಣಬೇಕು. ಯಾರಿಗೆ ತಾಯಿಯಲ್ಲಿ, ತಂದೆಯಲ್ಲಿ, ಗುರುವಿನಲ್ಲಿ, ಅತಿಥಿಗಳಲ್ಲಿ ದೇವರು ಕಾಣುವುದಿಲ್ಲೋ ಅವರಿಗೆ ದೇವಸ್ಥಾನದಲ್ಲಿ ಉಡಿಯಲ್ಲಿ ಕಾಣುವುದು ದೇವರ ಮೂರ್ತಿ ಮಾತ್ರ. ಇದನ್ನು ನಾವು ಅತ್ಯಂತ ಎಚ್ಚರದಲ್ಲಿ ಈ ಕಾಲಕ್ಕೂ ಗಮನಿಸಬೇಕು. ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಕುಂದಾಪುರ ಉಪ ವಿಭಾಗಾಧಿಕಾರಿ ಯಳ್ಳಾರೆ ಸದಾಶಿವ ಪ್ರಭು ಅವರು ಮಾತನಾಡಿದರು. ಸಮಾಜ ಅಂತ ನಾನು ಖಂಡಿತವಾಗಿ ಸಮಾಜದಲ್ಲಿ ಹೇಳುವುದು. ಈ ಸಮಾಜ ಒಂದು ಗುರುವನ್ನ ಯಾಕೆ ಗುರುಸ್ಥಾನದಲ್ಲಿ ಇಡುತ್ತದೆ, ಯಾಕೆ ಗುರುಗಳ ಪ್ರೇರಣೆ ಬೇಕು ಅನ್ನೋದು ಈ ಸಮಾಜದಿಂದ ನಾನು ಕಲಿತುಕೊಂಡಿದ್ದೇನೆ ಅಂತ ವಿಷಯವನ್ನು ನಾನು ಒಪ್ಪಿಕೊಳ್ತೇನೆ. ಸಾಮಾನ್ಯವಾಗಿ ಈ ಅತಿ ಹೆಚ್ಚು ಗಂಧಕವಾದಂತಹ ಕಾರ್ಯಕ್ರಮವನ್ನು ಇತ್ತೀಚಿನ ನಾವು ವಿವಿಧ ಸಮಾಜಗಳನ್ನು ಮಧ್ಯೆ ಕಾಣಬರ್ತಾ ಇಲ್ಲ. ಅದೇ ಹಿಂದೆ ಇತ್ತು, ಅದನ್ನು ಹೇಗೆ ಬೆಟ್ಟಿ ನಿಂತಿದ್ರು ಅನ್ನುವ ಒಂದು ಪರಿಕಲ್ಪನೆಯನ್ನ ಅಂದ್ರೆ ಆ ಮೆಲ್ಕನಾಳಕ್ಕೆ ಹೋದಾಗ ತುಂಬಾ ಆಶ್ಚರ್ಯವಾದ ಬೆಳವಣಿಗೆ ಆಗಿದೆ. ವಿವಿಧ ಸಮಾಜಗಳು ಇದೇ ರೀತಿ ಒಂದು ಮನೋಭಾವವನ್ನು ರೂಪಿಸಿಕೊಂಡಾಗ ನಮ್ಮ ಸಮಾಜ, ನಮ್ಮ ಪ್ರಜಾಪ್ರಭುತ್ವದ ಆಸಕ್ತಗಳು ಈಡೇರುತ್ತದೆ ಅನ್ನೋದು ನನ್ನ. ಇದೇ ಸಂದರ್ಭದಲ್ಲಿ ಕಬಡ್ಡಿ ತರಬೇತುದಾರರಾದ ರಮೇಶ್ ಸುವರ್ಣ ಅವರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು. ಬಾರಿ ಕಷ್ಟ, ಕಬಡ್ಡಿ ಬಣ್ಣಾಗ ಬಾರಿ ಕಷ್ಟ ಗೊಪ್ಪದು ಮಿತ್ ಬೈದ್ರೆ ನೆಟ್ ಏರ್ಲ ದೊಡ್ಡ ಮಾಡಿದ್ರೆ ಆಡು ಪ್ರಧಾನ ಮಂತ್ರಿ ಏರ್ಲಿ ಇನ್ನಿಕ್ ಮಮ್ಮತನ ಹಠ ಬಕ್ಕ ಶ್ರಮಣ ದಸರದು ನಾನು ಈ ಸ್ಥಾನಕ್ಕೆ ಬರ ಕಾರಣ ಈ ಪೊರ್ತುಡಿಯನ್ನು ಫಾದರ್ ಪಣಂಗಿಲ್ಲ. ಎನ್ನ ಗುರುವಾಗಿ ನಿಂತಿನ ದಿವಂಗತ ಜಲಂಧರ ಅಂಜನೆಯನ್ನ ಪಪ್ಪ ಅಮ್ಮನ ಆಶೀರ್ವಾದಗಳು ಎಂಗೆ ಈ ಸ್ಥಾನಮಾನ ಸಿಗಿದ್ರು. ಅಂಜನೆ ನಿಖುಲು ಈ ಜೋಗುಲ ನಾದ ಜೋಗುಲು ವಿದ್ಯಾಭ್ಯಾಸದ ಈ ಕ್ರೀಡೆಯನ್ನು ಎಡ್ಡ ರೀತಿ ಮುಂದುವರಿಸ ಬರ್ತದೆ. ಈ ಸಂಘ ಸಂಸ್ಥೆ ಎಡ್ಡ ಕುದರ ಬರ್ಲಕ ನಿಗಲ ಸಂಘ ಸಂಸ್ಥೆ ಇಟ್ಟಿನ ಎಡ್ಡ ಪ್ರೋತ್ಸಾಹ ಸಿಗ್ಲಾಕ ಅವರು ಬಂದದ್ದು. ಇದೇ ವೇದಿಕೆಯಲ್ಲಿ ಮೂಡುಕುಡೂರಿನ ಶಿಕ್ಷಣ ತಜ್ಞ ಡಾಕ್ಟರ್ ಬಾಲಚಂದ್ರ ಅವರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಘದ ವ್ಯಾಪ್ತಿಗೆ ಒಳಪಡುವ ಶಾಲಾ ಕಾಲೇಜು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಂಬೈ ಉದ್ಯಮಿ ದೇಜು ಡಿ ಪೂಜಾರಿ ಅಧ್ಯಕ್ಷತೆ ವಹಿಸಿದ್ದು, ಧಾರ್ಮಿಕ ಸಭೆಯಲ್ಲಿ ಮುನಿಯಾಲು ಲಯನ್ಸ್ ಅಧ್ಯಕ್ಷ ರವೀಂದ್ರ ಪ್ರಭು, ಪಂಚಾಯಿತಿ ಅಧ್ಯಕ್ಷ ರತ್ನಾಕರ್ ಪೂಜಾರಿ, ಸಂಜೀವ ಪೂಜಾರಿ ಕಡ್ತಲ, ಸಂಘದ ಅಧ್ಯಕ್ಷ ಆನಂದ ಪೂಜಾರಿ, ಯುವ ವಿಭಾಗದ ಅಧ್ಯಕ್ಷ ಹರೀಶ್ ಪೂಜಾರಿ, ವರಂಗ ಸಿಎ ಬ್ಯಾಂಕ್ ಅಧ್ಯಕ್ಷ ರವಿ ಪೂಜಾರಿ, ಶಿಕ್ಷಕ ಪ್ರಕಾಶ್ ಪೂಜಾರಿ, ಆನಂದ ಪೂಜಾರಿ, ಮುಳ್ಕಾಡು ಸತೀಶ್ ಪೂಜಾರಿ, ರಾಮಸಾಲ್ಯನ್, ವಕೀಲರಾದ ಸುರೇಶ್ ಪೂಜಾರಿ, ತಾಲೂಕ್ ಪಂಚಾಯತ್ ಸದಸ್ಯೆ ಪ್ರಮೀಳಾ ಹರೀಶ್ ಉಪಸ್ಥಿತರಿದ್ದರು. ಸಂಘದ ವತಿಯಿಂದ ಸಾಮೂಹಿಕವಾಗಿ ಪೂಜಾದಿ ಕಾರ್ಯಕ್ರಮಗಳು ನಡೆದವು.